भूतले श्रीमते भक्ति वेदांत स्वामी इति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चातदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। ಹರೇ ಕೃಷ್ಣ. ಒಬ್ಬರೇ ಜಪಿಸುವಾಗ ಜಪಮಣಿಯ ಮಾಲೆಯ ಸಹಾಯದಿಂದ ಜಪಿಸುವುದು ಅತ್ಯುತ್ತಮ. ಅದು ಇಸ್ಕಾನ್ ದೇವಾಲಯದಲ್ಲಿ ದೊರಕುತ್ತದೆ. ಇದರಿಂದ ಪವಿತ್ರ ನಾಮದ ಮೇಲೆ ಗಮನವನ್ನು ನೆಲೆಗೊಳಿಸುವುದಕ್ಕೆ ಸಹಾಯವಾಗುವುದು ಮಾತ್ರವಲ್ಲ, ಪ್ರತಿದಿನವೂ ಇಷ್ಟು ಸಲ ಜಪಿಸಿದ್ದೀರಿ ಎಂದು ಲೆಕ್ಕವನ್ನು ಇಟ್ಟುಕೊಳ್ಳುವುದಕ್ಕೆ ಅದರಿಂದ ಸಹಾಯವಾಗುತ್ತದೆ. ಜಪಮಾಲೆಯಲ್ಲಿ 108 ಸಣ್ಣ ಮಣಿಗಳು, ಒಂದು ದೊಡ್ಡ ಮಣಿಯೂ ಇರುತ್ತದೆ. ಈ ಮುಖ್ಯವಾದ ಮಣಿಯು ಪಕ್ಕದ ಮಣಿಯಿಂದ ಪ್ರಾರಂಭ ಮಾಡಿ ಬಾಯಲ್ಲಿ ಹರೇ ಕೃಷ್ಣ ಮಂತ್ರವನ್ನು ಪೂರ್ತಿಯಾಗಿ ಹೇಳಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಒಂದು ಮಣಿಯನ್ನು ನಿಧಾನವಾಗಿ ಬಲಗೈಯ ಹೆಬ್ಬೆರಳು ಮತ್ತು ಮಧ್ಯದ ಬೆರಳುಗಳ ನಡುವೆ ನಿಮ್ಮ ಕಡೆಗೆ ಸರಿಸಿಕೊಳ್ಳಿ. ಆಮೇಲೆ ಮುಂದಿನ ಮಣಿ, ಮತ್ತೆ ಅದೇ ಪ್ರಕ್ರಿಯೆ. ಈ ರೀತಿ ಮತ್ತೆ ದಪ್ಪ ಮಣಿಯ ಸಿಕ್ಕುವವರೆಗೆ ಎಲ್ಲ 108 ಮಣಿಗಳನ್ನು ಸರಿಸುತ್ತಾ ಮಂತ್ರವನ್ನು ಉಚ್ಚರಿಸಿ. ಇದು ಜಪದ ಒಂದು ಮಾಲೆಯಾಗುತ್ತದೆ. ಆಮೇಲೆ ದಪ್ಪದ ಮಣಿಯನ್ನು ಮಂತ್ರವನ್ನು ಹೇಳದೆಯೇ ಸರಿಸಿಕೊಂಡು ಮಾಲೆಯನ್ನು ತಿರುಗಿಸಿಕೊಂಡು ಜಪ ಮಾಡಿ ಕೊನೆಯ ಮಣಿಯಿಂದ ಮತ್ತೆ ಜಪ ಮಾಡಲು ಆರಂಭ ಮಾಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ದೀಕ್ಷೆ ಪಡೆದಿರುವ ಭಕ್ತರು ಪ್ರತಿದಿನವೂ ಕೊನೆಯ ಪಕ್ಷ 16 ಮಾಲೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುವುದಾಗಿ ಗುರುವಿನ ಎದುರಿಗೆ ಪ್ರಮಾಣ ವಚನ ಕೈಗೊಳ್ಳುತ್ತಾರೆ. ನೀವು ಒಂದೇ ಮಾಲೆ ಜಪಿಸಿದರೂ ಅದರ ಹಿಂದಿರುವ ತತ್ವ ಹೀಗಿದೆ. ಒಂದು ಮಾಲೆ ಜಪಿಸುವುದಕ್ಕೂ ನೀವು ಬದ್ಧರಾಗಿದ್ದರೆಂದರೆ ಪ್ರತಿದಿನವೂ ತಪ್ಪದೇ ಅದನ್ನು ನಡೆಯಬೇಕು. ಇನ್ನೂ ಹೆಚ್ಚು ಜಪಿಸುವುದು ಎನ್ನಿಸಿದರೆ ಜಪಿಸುವ ಕನಿಷ್ಠ ಸಂಖ್ಯೆಯ ಮಾಲೆಗಳನ್ನು ನೀವೇ ನಿಗದಿಪಡಿಸಿಕೊಳ್ಳಿ. ಆದರೆ ಆ ಸಂಖ್ಯೆಗಿಂತ ಕೆಳಗಿಳಿಯಬಾರದು. ನಿಗದಿತ ಸಂಖ್ಯೆಗಿಂತ ಬೇಕಾದರೆ ಹೆಚ್ಚಾಗಿ ಜಪಿಸಬಹುದು. ಆದರೆ ಪ್ರತಿದಿನವೂ ನಿರ್ದಿಷ್ಟ ಕನಿಷ್ಠ ಪ್ರಮಾಣವನ್ನು ನಿಗದಿಪಡಿಸಿಕೊಳ್ಳಬೇಕು. ದಯವಿಟ್ಟು ಗಮನಿಸಿ, ಮಾಲೆಯು ತುಂಬಾ ಪವಿತ್ರವಾದದ್ದು. ಅದು ನೆಲವನ್ನಾಗಲಿ ಅಶುಚಿಯಾದ ಸ್ಥಳವನ್ನಾಗಲಿ ಸೋಂಕಬಾರದು. ಜಪಮಾಲೆಯನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕಾದರೆ ಅದಕ್ಕಾಗಿ ವಿಶೇಷವಾಗಿ ತಯಾರಿಸಿರುವ ಜಪಮಾಲೆಯ ಚೀಲದಲ್ಲಿ ಇಟ್ಟುಕೊಂಡು ಒಯ್ಯಬೇಕು. ಈ ಚೀಲವು ಇಸ್ಕಾನ್ ದೇವಾಲಯದಲ್ಲಿ ದೊರೆಯುತ್ತದೆ. ಈ ಜಪಮಾಲೆಯನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕಾದರೆ ಅದಕ್ಕಾಗಿ ಈ ವಿಶೇಷವಾಗಿ ತಯಾರಿಸುವ ಜಪಮಾಲೆ ನಿಮಗೆ ಸಹಾಯ ಮಾಡುತ್ತದೆ. ಜಪ ಮಾಡುವುದರ ಜೊತೆಗೆ
ಭಗವಂತನ ನಾಮಗಳನ್ನು ಕೀರ್ತನೆಯಲ್ಲಿ ಆಡಲೂಬಹುದು. ವೈಯಕ್ತಿಕವಾಗಿ ಕೀರ್ತನೆ ನಡೆಸಬಹುದು. ಆದರೆ ಇತರರೊಂದಿಗೆ ಸೇರಿ ನಡೆಯುವುದು ಮೇಲು. ಕುಟುಂಬದ ಸದಸ್ಯರು ಮತ್ತು ಮಿತ್ರರ ಜೊತೆ ನಡೆಸುವ ಮಧುರವಾದ ಕೀರ್ತನೆಯು ಪ್ರತಿಯೊಬ್ಬನಲ್ಲೂ ಚೈತನ್ಯವನ್ನು ತುಂಬುತ್ತದೆ. ಇಸ್ಕಾನ್ ಭಕ್ತರು ದೇವಾಲಯದಲ್ಲಿ ಸಾಂಪ್ರದಾಯಿಕ ರಾಗಗಳನ್ನು, ವಾದ್ಯಗಳನ್ನು ಬಳಸಿಕೊಂಡು ಹಾಡುತ್ತಾರೆ. ಆದರೆ ನೀವು ಯಾವ ರಾಗದಲ್ಲೂ ಬೇಕಾದರೂ ಹಾಡಬಹುದು, ಯಾವ ವಾದ್ಯವನ್ನು ಬೇಕಾದರೂ ಬಳಸಿಕೊಳ್ಳಬಹುದು. ಚೈತನ್ಯ ಮಹಾಪ್ರಭುಗಳು ಹೇಳಿದಂತೆ ಹರೇ ಕೃಷ್ಣ ಜಪಕ್ಕೆ ಕಟ್ಟುನಿಟ್ಟಾದ ನಿಯಮಗಳಿಲ್ಲ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ.